ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ನಾನು ಒಂದು ಹೊಸ ಕೋರ್ಸ್ ಅನ್ನು ಸ್ಟಾರ್ಟ್ ಮಾಡ್ತೀನಿ. ಅದರ ಹೆಸರು ಜಿಕೆ ಬೂಸ್ಟರ್. ಇದರಲ್ಲಿ ಕೆಪಿಎಸ್ಸಿ ಎಲ್ಲಾ ಎಕ್ಸಾಮ್ಸ್ಗಳಿಗೆ, ಸ್ಪರ್ಧಾತ್ಮಕ ಎಕ್ಸಾಮ್ಸ್ಗಳಿಗೆ ಒಂದು ಉಪಯುಕ್ತವಾಗೋಕ್ಕೋಸ್ಕರ ಈ ಇತಿಹಾಸ, ನಮ್ಮ ಸಂವಿಧಾನ, ನಮ್ಮ ಭಾರತದ ಸಂವಿಧಾನ, ಭೂಗೋಳಶಾಸ್ತ್ರ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟ ಉಪಯುಕ್ತವಾದ ಕ್ವಶನ್ಸ್ ಅಂಡ್ ಆನ್ಸರ್ಸ್, ಪ್ರಶ್ನೆಗಳು ಮತ್ತು ಉತ್ತರಗಳನ್ನ ಈ ಒಂದು ವಿಡಿಯೋದಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ. ಅದು MCQ ಕ್ವಶನ್ಸ್ ಗಳನ್ನ ನಾನು ಮುಖಾಂತರ. ಓಕೆ, ಇದರಲ್ಲಿ ಕ್ಯಾಪ್ಸುಲ್ 1, ಕ್ಯಾಪ್ಸುಲ್ 2 ಈ ತರ ಹಂತ ಹಂತವಾಗಿ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ. ಒಂದು ವೇಳೆ ನಿಮಗೆ ಈ ಒಂದು ವಿಡಿಯೋ, ಈ ಒಂದು ಹೊಸ ಕೋರ್ಸ್ ಲೈಕ್ ಆದ್ರೆ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡಿ, ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ಫೀಡ್ಬ್ಯಾಕ್ ಅನ್ನ ಕೊಡಿ. ಓಕೆ, ಲೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾವು ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡೋಣ, ಕರೆಂಟ್ ಅಫೇರ್ಸ್. ಓಕೆ, ಮೊದಲನೇ ಕ್ವಶನ್, ರಾಷ್ಟ್ರೀಯ ನಾಗರಿಕರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ ಎ ಏಪ್ರಿಲ್ 1, ಆಪ್ಷನ್ ಬಿ ಏಪ್ರಿಲ್ 5, ಆಪ್ಷನ್ ಸಿ ಏಪ್ರಿಲ್ 3, ಆಪ್ಷನ್ ಡಿ ಏಪ್ರಿಲ್ 4. ಏಪ್ರಿಲ್ 5 ನಾವು ರಾಷ್ಟ್ರೀಯ ನಾಗರಿಕರ ದಿನವನ್ನ ಆಗಿ ಆಚರಿಸಲಾಗುತ್ತದೆ. ಅದೇ ರೀತಿ ಏಪ್ರಿಲ್ 21ರಂದು ರಾಷ್ಟ್ರೀಯ ನಾಗರಿಕರ ಸೇವಾ ದಿನವಾಗಿ ನಾವು ಆಚರಣೆಯನ್ನ ಮಾಡ್ತೀವಿ. ಓಕೆ, ನೆಕ್ಸ್ಟ್, ಇತ್ತೀಚೆಗೆ ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಆಪ್ಷನ್ ಎ ರೇಖಾ ದೋಷಿತ್, ಆಪ್ಷನ್ ಬಿ ಮಂಜುಳಾ ಚಲ್ಲೂರ್, ಆಪ್ಷನ್ ಸಿ ಇಂದಿರಾ ಬ್ಯಾನರ್ಜಿ, ಆಪ್ಷನ್ ಡಿ ಯಾರು ಇಲ್ಲ. ಇದರ ಉತ್ತರ ಇಂದಿರಾ ಬ್ಯಾನರ್ಜಿ. ಇವರು ಮದ್ರಾಸ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡಿದ್ದಾರೆ. ಇದು ಪೇಪರ್ ಅಲ್ಲಿ ನಾನು ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇತ್ತೀಚೆಗೆ ಯಾವ ದೇಶದ ಸಂಸತ್ತಿನಲ್ಲಿ ಪುರುಷ ಮತ್ತು ಮಹಿಳೆಗೆ ಏಕರೂಪ ವೇತನ ವ್ಯವಸ್ಥೆ ಕಾಯ್ದೆಯನ್ನ ಜಾರಿಗೊಳಿಸಲಾಯಿತು? ಆಪ್ಷನ್ ಎ ಇಂಗ್ಲೆಂಡ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ಐರ್ಲೆಂಡ್, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ಇದರ ಉತ್ತರ ಆಪ್ಷನ್ ಸಿ ಐರ್ಲೆಂಡ್. ಈ ಐರ್ಲೆಂಡ್ ನಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಏಕರೂಪದ ವೇತನ, ನಮ್ಮ ದೇಶದಲ್ಲಿ ಈ ಪುರುಷರಿಗೆ ಮತ್ತು ಮಹಿಳೆಯರಿಗೆ ವೇತನದಲ್ಲಿ ತಾರತಮ್ಯ ಮಾಡ್ತಾರೆ. ಆದ್ರೆ ಇತ್ತೀಚೆಗೆ ಈ ಐರ್ಲೆಂಡ್ ನ ದೇಶದ ಸಂಸತ್ತಿನಲ್ಲಿ ಪುರುಷ ಮತ್ತು ಮಹಿಳೆಯರಿಗೆ ಏಕರೂಪ ವೇತನ ವ್ಯವಸ್ಥೆ ಕಾಯ್ದೆಯನ್ನ ಅಲ್ಲಿ ಜಾರಿಗೊಳಿಸಿದ್ದಾರೆ. ಓಕೆ, ನೊಬೆಲ್ ಪ್ರಶಸ್ತಿ ವಿಜೇತ ಕೈಲಾಸ್ ಸತ್ಯಾರ್ಥಿ ಅವರು ಢಾಕಾದಲ್ಲಿ ಆರಂಭಿಸಿದ ಮಕ್ಕಳ ಹಕ್ಕುಗಳ ಅಭಿಯಾನದ ಹೆಸರೇನು? ಆಪ್ಷನ್ ಎ 100 ಮಿಲಿಯನ್ ಫಾರ್ 100 ಮಿಲಿಯನ್, 100 ಮಿಲಿಯನ್ ಮಕ್ಕಳ ಹಕ್ಕುಗಳು, ಆಪ್ಷನ್ ಸಿ 100 ಮಿಲಿಯನ್ ಮಕ್ಕಳ ಉಳಿಸಿ, ಆಪ್ಷನ್ ಡಿ ಯಾವುದೂ ಇಲ್ಲ. ಇದರ ಉತ್ತರ ಆಪ್ಷನ್ ಎ 100 ಮಿಲಿಯನ್ ಫಾರ್ 100 ಮಿಲಿಯನ್, ಅಂದ್ರೆ 100 ಮಿಲಿಯನ್ ಫಾರ್ 100 ಮಿಲಿಯನ್ ಅಂತ ಒಂದು ಮಕ್ಕಳ ಹಕ್ಕುಗಳ ಅಭಿಯಾನದ ಕೈಲಾಸ್ ಸತ್ಯಾರ್ಥಿ ಅವರು, ನೊಬೆಲ್ ಪ್ರಶಸ್ತಿ ವಿಜೇತ ಇವರು, ಶಾಂತಿ ನೊಬೆಲ್ ಪ್ರಶಸ್ತಿ ವಿಜೇತ ಕೈಲಾಸ್ ಸತ್ಯಾರ್ಥಿ ಇವರು 2014ರಲ್ಲಿ ಇವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನ ದೊರೆತು ಅವರು ಢಾಕಾದಲ್ಲಿ 100 ಮಿಲಿಯನ್ ಫಾರ್ 100 ಮಿಲಿಯನ್ ಎಂಬ ಮಕ್ಕಳ ಹಕ್ಕುಗಳ ಅಭಿಯಾನವನ್ನ ಸ್ಟಾರ್ಟ್ ಮಾಡಿದ್ರು. 2014ರಲ್ಲಿ ಇವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿಯನ್ನು ಬಂತು. ಇವರ ಜೊತೆಗೆ ಪಾಕಿಸ್ತಾನದ ಮಲಾಲಾ ಯೂಸುಫ್ ಅವರಿಗೂ ಸಹಿತ ಈ ಒಂದು ನೊಬೆಲ್ ಪ್ರಶಸ್ತಿನ ಬಂದಿದೆ ಅವ್ರ ಜೊತೆಗೆ. ಅಂದ್ರೆ ಕೈಲಾಸ್ ಸತ್ಯಾರ್ಥಿ ಅವರಿಗೂ ಮತ್ತು ಮಲಾಲಾ ಯೂಸುಫ್ ಅವರಿಗೂ ಇಬ್ಬರಿಗೂ ಈ ಒಂದು ನೊಬೆಲ್ ಪ್ರಶಸ್ತಿಯನ್ನ 2014ರಲ್ಲಿ ದೊರೆತಿದೆ. ಇತ್ತೀಚೆಗಷ್ಟೇ ಭಾರತದ ರಾಷ್ಟ್ರಪತಿ ಪದ್ಮಶ್ರೀ ಪ್ರಶಸ್ತಿಯನ್ನು ಯಾವ ಕ್ರೀಡಾಪಟುವಿಗೆ ಪ್ರದಾನ ಮಾಡಿದರು? ಮೊನ್ನೆ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಯವರು ಪದ್ಮಶ್ರೀ ಪ್ರಶಸ್ತಿಯನ್ನ ಪ್ರದಾನವನ್ನ ಮಾಡಿದ್ರು. ಈ ಪ್ರಶಸ್ತಿಗಳ ಘೋಷಣೆ, ಪದ್ಮಶ್ರೀ ಪ್ರಶಸ್ತಿಗಳ ಘೋಷಣೆಯನ್ನ ಜನವರಿ 26, 2017 ಅಂದ್ರೆ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಿಂದ ಹೆಸರುಗಳನ್ನ ಘೋಷಣೆಯನ್ನ ಮಾಡ್ತಾರೆ. ಮತ್ತೆ ಇದನ್ನ ಪ್ರದಾನ ಮಾಡಿದರೆ ಇತ್ತೀಚೆಗೆ ಆ ಕ್ರೀಡಾಪಟುವಿನ ಹೆಸರು ಯಾವುದು ಅಂತ ಕೇಳ್ತಿದ್ದಾರೆ ಕ್ವಶನ್. ಆಪ್ಷನ್ ಎ ವಿರಾಟ್ ಕೊಹ್ಲಿ, ಆಪ್ಷನ್ ಬಿ MS ಧೋನಿ, ಆಪ್ಷನ್ ಸಿ ಸಚಿನ್ ತೆಂಡೂಲ್ಕರ್, ಆಪ್ಷನ್ ಡಿ ಯುವರಾಜ್ ಸಿಂಗ್. ಇದರ ಉತ್ತರ ವಿರಾಟ್ ಕೊಹ್ಲಿ. ನೆಕ್ಸ್ಟ್ ಕ್ವಶನ್, ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಕ್ಕಾಗಿ ದೇವಿ ಪ್ರಸಾದ್ ದ್ವಿವೇದಿ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಇದರ ಆಪ್ಷನ್ಸ್ ನೆಕ್ಸ್ಟ್ ಸ್ಲೈಡ್ ಅಲ್ಲಿದೆ, ನೋಡೋಣ. ದೇವಿ ಪ್ರಸಾದ್ ದ್ವಿವೇದಿ ಅವರಿಗೆ ಈ ಪದ್ಮವಿಭೂಷಣ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಅದು ಯಾವ ಕ್ಷೇತ್ರದಲ್ಲಿ ಅಂತ ಕ್ವಶನ್. ಆಪ್ಷನ್ ಎ ಕಲೆ ಮತ್ತು ಸಂಗೀತ, ಆಪ್ಷನ್ ಬಿ ಸಾಹಿತ್ಯ ಮತ್ತು ಶಿಕ್ಷಣ, ಆಪ್ಷನ್ ಸಿ ವೈದ್ಯಕೀಯ, ಆಪ್ಷನ್ ಡಿ ಯಾವುದೂ ಇಲ್ಲ. ಇದರ ಉತ್ತರ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ದ್ವಿವೇದಿ ಅವರಿಗೆ, ದೇವಿ ಪ್ರಸಾದ್ ದ್ವಿವೇದಿ ಅವರಿಗೆ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ನೆಕ್ಸ್ಟ್ ಕ್ವಶನ್, ನಮಾಮಿ ಬ್ರಹ್ಮಪುತ್ರ ಉತ್ಸವದಲ್ಲಿ ಯಾವ ದೇಶದ ಪ್ರಧಾನಿ ವಿಶೇಷ ಅತಿಥಿಯಾಗಿದ್ದರು? ಆಪ್ಷನ್ ಎ
ಭೂತಾನ್, ಆಪ್ಷನ್ ಬಿ ನೇಪಾಳ, ಆಪ್ಷನ್ ಸಿ ಥೈಲ್ಯಾಂಡ್, ಆಪ್ಷನ್ ಡಿ ಮಯನ್ಮಾರ್. ಇದರ ಉತ್ತರ ಭೂತಾನ್. ಈ ನಮಾಮಿ ಬ್ರಹ್ಮಪುತ್ರ ಉತ್ಸವದಲ್ಲಿ ಭೂತಾನ್ ದೇಶದ ಪ್ರಧಾನಿ ವಿಶೇಷ ಅತಿಥಿಯಾಗಿದ್ದರು. ಈ ನಮಾಮಿ ಬ್ರಹ್ಮಪುತ್ರ ನಮ್ಮ ಭಾರತದಲ್ಲಿ ಬಿಗ್ಗೆಸ್ಟ್ ರಿವರ್ ಫೆಸ್ಟಿವಲ್. ಇದನ್ನ 21 ಜಿಲ್ಲೆಗಳ ಈ ಒಂದು ಅಸ್ಸಾಂನ 21 ಜಿಲ್ಲೆಗಳಲ್ಲಿ ಅಂದ್ರೆ ಆ ಒಂದು ಬ್ರಹ್ಮಪುತ್ರ ನದಿ ಹರಿದುಕೊಂಡಿರುವುದು ಈ ಒಂದು ಸಾದಿಯಾ ಟು ದುಬ್ರಿಯಿಂದ ಆ ಒಂದು ಸಾದಿಯಾ ಟು ದುಬ್ರಿ ಅಲಾಂಗ್ ಎಷ್ಟು ಒಂದು 21 ಜಿಲ್ಲೆಗಳನ್ನು ಬರ್ತವೆ ಈ ಒಂದು ಅಸ್ಸಾಂನಲ್ಲಿ. ಅಲ್ಲಿ ಮಾರ್ಚ್ 31, 2017ರಿಂದ ನಮಾಮಿ ಬ್ರಹ್ಮಪುತ್ರ ಉತ್ಸವನ ಸ್ಟಾರ್ಟ್ ಆಯಿತು. ಅದು 5 ದಿವಸಗಳವರೆಗೆ. ಇದನ್ನ ನಮ್ಮ ಭಾರತದ ರಾಷ್ಟ್ರಪತಿಯವರಾದ ಪ್ರಣಬ್ ಮುಖರ್ಜಿ ಅವರು ಇದನ್ನ ಇನಾಗ್ರೇಟ್ ಮಾಡಿದ್ರು ಈ ಒಂದು ಫೆಸ್ಟಿವಲ್. ಓಕೆ, ಸೊ ಇದರ ಉತ್ತರ ಈ ಒಂದು ನಮಾಮಿ ಬ್ರಹ್ಮಪುತ್ರ ಉತ್ಸವದಲ್ಲಿ ಭೂತಾನ್ ದೇಶದ ಪ್ರಧಾನಿಯವರು ವಿಶೇಷ ಅತಿಥಿಯಾಗಿದ್ರು, ಗೆಸ್ಟ್ ಆಗಿದ್ರು. ಓಕೆ, ನೆಕ್ಸ್ಟ್ ಕ್ವಶನ್. ಇತ್ತೀಚೆಗೆ 1 ವರ್ಷ ಕಾಲ ನಿಷೇಧಕ್ಕೊಳಗಾದ ಮೊಹಮ್ಮದ್ ಇರ್ಫಾನ್ ಯಾವ ದೇಶದ ಕ್ರಿಕೆಟ್ ಆಟಗಾರ? ಆಪ್ಷನ್ ಎ ಬಾಂಗ್ಲಾದೇಶ್, ಆಪ್ಷನ್ ಬಿ ಪಾಕಿಸ್ತಾನ್, ಆಪ್ಷನ್ ಸಿ ಶ್ರೀಲಂಕಾ, ಆಪ್ಷನ್ ಡಿ ಯಾವುದು ಅಲ್ಲ. ಇದರ ಉತ್ತರ ಆಪ್ಷನ್ ಬಿ ಪಾಕಿಸ್ತಾನ್. ಈ ಪಾಕಿಸ್ತಾನದ ಈ ಕ್ರಿಕೆಟ್ ಆಟಗಾರರಾದ ಮೊಹಮ್ಮದ್ ಇರ್ಫಾನ್ ಇವರನ್ನ 1 ವರ್ಷದ ಕಾಲದವರೆಗೆ ಇವರಿಗೆ ನಿಷೇಧವನ್ನ ಮಾಡಲಾಗಿತ್ತು. ಇವರು ಈ ಒಂದು ಆಂಟಿ ಕರಪ್ಷನ್ ಅಂದ್ರೆ ಕರಪ್ಷನ್ ಅಲ್ಲಿ ಇವರು ಭಾಗಿಯಾಗಿದ್ರು. ಹಾಗಾಗಿ ಇವರು ಅಂದ್ರೆ ಆಂಟಿ ಕರಪ್ಷನ್ ರೂಲ್ಸ್ ಅನ್ನ ವೈಲೇಷನ್ ಮಾಡಿದ್ರು. ಹಾಗಾಗಿ ಇವರಿಗೆ 1 ವರ್ಷದ ಕಾಲ ಈ ಕ್ರಿಕೆಟ್ ನಿಂದ ಏನಂದ್ರೆ ಮೊಹಮ್ಮದ್ ಇರ್ಫಾನ್ ಅವರಿಗೆ ನಿಷೇಧವನ್ನ ಮಾಡಲಾಗಿತ್ತು ಈ ಒಂದು ಪಾಕಿಸ್ತಾನ್ ಕ್ರಿಕೆಟ್ ಮಂಡಳಿ. ಓಕೆ, ನೆಕ್ಸ್ಟ್ ಕ್ವಶನ್. 19ನೇ ಕಾಮನ್ವೆಲ್ತ್ ಅರಣ್ಯ ಸಮ್ಮೇಳನವನ್ನು ಯಾವ ರಾಜ್ಯದಲ್ಲಿ ಆಯೋಜಿಸಲಾಗಿತ್ತು? ಇದರ ಆಪ್ಷನ್ ಮಹಾರಾಷ್ಟ್ರ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಆಂಧ್ರ ಪ್ರದೇಶ್, ಆಪ್ಷನ್ ಡಿ ಒಡಿಸ್ಸಾ. ಇದರ ಉತ್ತರ ಉತ್ತರಾಖಂಡ್. 19ನೇ ಕಾಮನ್ವೆಲ್ತ್ ಅರಣ್ಯ ಸಮ್ಮೇಳನ, ದ 19th ಕಾಮನ್ವೆಲ್ತ್ ಫಾರೆಸ್ಟ್ರಿ ಕಾನ್ಫರೆನ್ಸ್, ಇದು ಹೆಲ್ಡ್ ಆಗಿದ್ದು ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಡೆಹ್ರಾಡೂನ್, ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಫಾರೆಸ್ಟ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಲ್ಲಿ 19ನೇ ಕಾಮನ್ವೆಲ್ತ್ ಅರಣ್ಯ ಸಮ್ಮೇಳನವನ್ನ ಅಲ್ಲಿ ಆಯೋಜಿಸಲಾಗಿತ್ತು. ಇದು ನಮ್ಮ ದೇಶದಲ್ಲಿ 2ನೇ ಬಾರಿ ಅಂದ್ರೆ ಮೊದಲನೇ ಬಾರಿ 1968ರಲ್ಲಿ ಈ ಒಂದು ಕಾನ್ಫರೆನ್ಸ್ ಸಮ್ಮೇಳನವನ್ನ ಆಯೋಜಿಸಲಾಗಿತ್ತು. ಈಗ 2ನೇ ಸರ್ತಿ ಈಗ 2017ರಲ್ಲಿ ಈ ಒಂದು ಅರಣ್ಯ ಸಮ್ಮೇಳನವನ್ನ 19ನೇ ಕಾಮನ್ವೆಲ್ತ್ ಅರಣ್ಯ ಸಮ್ಮೇಳನವನ್ನ ಈ ಡೆಹ್ರಾಡೂನ್ನ ಉತ್ತರಾಖಂಡದ ಡೆಹ್ರಾಡೂನ್ನಲ್ಲಿ ಆಯೋಜಿಸಲಾಗಿತ್ತು. ಓಕೆ, 10ನೇ ಕ್ವಶನ್. ರೇಖಾ ದ ಅನ್ಟೋಲ್ಡ್ ಸ್ಟೋರಿ ಎಂಬ ಪುಸ್ತಕದ ಕರ್ತೃ ಯಾರು? ಈ ಒಂದು ರೇಖಾ ದ ಅನ್ಟೋಲ್ಡ್ ಸ್ಟೋರಿ ಇದೊಂದು ಪುಸ್ತಕ. ಈ ಒಂದು ಪುಸ್ತಕ ಬರೆದವರು ಯಾರು ಅಂತ ಕ್ವಶನ್. ಆಪ್ಷನ್ ಎ ಯಾಸರ್ ಉಸ್ಮಾನ್, ಬಿ ರವೀಂದ್ರ ಸಿಂಗ್, ಸಿ ಅಮಿಶ್ ತ್ರಿಪಾಠಿ, ಡಿ ಅಮಿತಾವ್ ಘೋಷ್. ಇದರ ಉತ್ತರ ಆಪ್ಷನ್ ಎ ಯಾಸರ್ ಉಸ್ಮಾನ್. ಓಕೆ, ನೆಕ್ಸ್ಟ್ ಕ್ವಶನ್. 2017ರ ವಿಶ್ವ ಪರಿಸರ ಶಿಕ್ಷಣ ಕಾಂಗ್ರೆಸ್ ಸಮ್ಮೇಳನ ಯಾವ ದೇಶದಲ್ಲಿ ನಡೆಯಲಿದೆ? ಈ 2017ರ 9ನೇ ವಿಶ್ವ ಪರಿಸರ ಶಿಕ್ಷಣ ಕಾಂಗ್ರೆಸ್ ಸಮ್ಮೇಳನವನ್ನ ಅದು ಎಲ್ಲಿ ನಡೆಯಲಿದೆ ಅಂತ, ಯಾವ ದೇಶದಲ್ಲಿ ನಡೆಯಲಿದೆ ಅಂತ ಈ ಒಂದು ಕ್ವಶನ್. ಅದರ ಆಪ್ಷನ್ ಎ ಕೆನಡಾ, ಬಿ ಆಸ್ಟ್ರೇಲಿಯಾ, ಸಿ ಜಪಾನ್, ಡಿ ಬ್ರೆಜಿಲ್. ಇದರ ಉತ್ತರ ಕೆನಡಾ ದೇಶದಲ್ಲಿ 9ನೇ ವಿಶ್ವ ಪರಿಸರ ಶಿಕ್ಷಣ ಕಾಂಗ್ರೆಸ್ ಸಮ್ಮೇಳನ 2017 ಇದು ಸೆಪ್ಟೆಂಬರ್ 9ರಿಂದ 15ನೇ ತಾರೀಕುವರೆಗೆ ನಡೆಯಲಿದೆ. ಅದು ವ್ಯಾಂಕೋವರ್ ಕನ್ವೆನ್ಷನ್ ಸೆಂಟರ್ ನಲ್ಲಿ ನಡೆಯಲಿದೆ. ಇದರ ಥೀಮ್ ಏನಂದ್ರೆ ಕಲ್ಚರ್ ಆರ್ ಎನ್ವೈರನ್ಮೆಂಟ್ ವಿವಿಂಗ್ ನ್ಯೂ ಕನೆಕ್ಷನ್ಸ್ ಅನ್ನ ಇದೊಂದು ಥೀಮು, ಇದು ನೆನ್ಪಿಟ್ಕೊಡ್ರಿ. ಓಕೆ, ನೆಕ್ಸ್ಟ್ ನಾವು ಇತಿಹಾಸಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ, ಝಾನ್ಸಿ ರಾಣಿಯು ಇಂಗ್ಲಿಷರ ವಿರುದ್ಧ ಜಯ ಸಾಧಿಸಿ ಯಾವ ಪ್ರದೇಶವನ್ನ ವಶಪಡಿಸಿಕೊಂಡಳು? ಆಪ್ಷನ್ ಎ ಗ್ವಾಲಿಯರ್, ಬಿ ಕಿತ್ತೂರು, ಸಿ ಥಾನೇಶ್ವರ್, ಡಿ ಯಾವುದು ಅಲ್ಲ. ಇದರ ಉತ್ತರ ಗ್ವಾಲಿಯರ್. ಇದು ಮಧ್ಯಪ್ರದೇಶದಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್. ಝಾನ್ಸಿ ರಾಣಿಯ ಹಿಂದಿನ ಹೆಸರೇನು? ಆಪ್ಷನ್ ಎ ಮಣಿಕಾರ್ನಿಕ್, ಆಪ್ಷನ್ ಬಿ ವಿಜಯಲಕ್ಷ್ಮಿ, ಸಿ ಲಕ್ಷ್ಮೀ ಕಾರ್ನಿಕ್, ಡಿ ಯಾವುದು ಅಲ್ಲ. ಇದರ ಉತ್ತರ ಮಣಿಕಾರ್ನಿಕ್. ಓಕೆ, ನೆಕ್ಸ್ಟ್. ಮಹಡ್ ಮತ್ತು ಕಾಲರಾಮ್ ದೇವಾಲಯ ಚಳವಳಿಯನ್ನ ರೂಪಿಸಿದವರು ಯಾರು? ಆಪ್ಷನ್ ಎ ಗಾಂಧೀಜಿ, ಬಿ ಬಿ ಆರ್ ಅಂಬೇಡ್ಕರ್, ಸಿ ಸರ್ದಾರ್ ವಲ್ಲಭಾಯಿ ಪಟೇಲ್, ಡಿ ಜವಾಹರ್ಲಾಲ್ ನೆಹರು. ಇದರ ಉತ್ತರ ಬಿ ಆರ್ ಅಂಬೇಡ್ಕರ್. ಮಹಡ್ ಸತ್ಯಾಗ್ರಹ, ಈ ಮಹಡ್ ಸತ್ಯಾಗ್ರಹ ಚಳವಳಿಯನ್ನು ಸ್ಟಾರ್ಟ್ ಮಾಡಿದರು ಬಿ ಆರ್ ಅಂಬೇಡ್ಕರ್ ಅವರು. ಅದು 20 ಮಾರ್ಚ್ 1927ರಲ್ಲಿ. ಈ ಅನ್ಟಚಬಲ್ ಅಂದ್ರೆ ಅಸ್ಪೃಶ್ಯತೆ ಏನು ಇತ್ತು ಅವಾಗ ಆ ಕಾಲದಲ್ಲಿ,
ಅದರ ವಿರುದ್ಧ ಡಾಕ್ಟರ್ BR ಅಂಬೇಡ್ಕರ್ ಅವರು ಈ ಅಸ್ಪೃಶ್ಯತೆ ಜನಗಳಿಗೆ ಪಬ್ಲಿಕ್ ಟ್ಯಾಂಕ್ಗಳಲ್ಲಿ ನೀರನ್ನ ಯುಟಿಲೈಸ್ ಮಾಡೋಗೋಸ್ಕರ ಉಪಯೋಗ ಮಾಡಿಸ್ಕೊಳ್ಳ ಅಲೋ ಮಾಡ್ಬೇಕಂತ ಈ ಒಂದು ಸತ್ಯಾಗ್ರಹವನ್ನ ಮಹಡ್ ಸತ್ಯಾಗ್ರಹವನ್ನ 20 ಮಾರ್ಚ್ 1927ರಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ನಡೆಸಿದ್ರು. ಈ ಮಹಡ್ ಈಗ ರಾಯಗಢ್ ಡಿಸ್ಟಿಕ್ ಅಲ್ಲಿ ಬರುತ್ತೆ, ಇದು ಮಹಾರಾಷ್ಟ್ರದಲ್ಲಿ. ಅದೇ ರೀತಿ 20 ಮಾರ್ಚ್ ಪ್ರತಿ ವರ್ಷ 20 ಮಾರ್ಚ್ ಸೋಷಿಯಲ್ ಎಂಪವರ್ಮೆಂಟ್ ಡೇ ಇನ್ ಇಂಡಿಯಾ ಅಂತ ಆಚರಿಸಲಾಗುತ್ತೆ. ಸೋಷಿಯಲ್ ಎಂಪವರ್ಮೆಂಟ್ ಡೇ ಅಂತ ನಮ್ಮ ಭಾರತದಲ್ಲಿ ಪ್ರತಿ ವರ್ಷ 20ನೇ ಮಾರ್ಚ್ ದಿವಸ ಆಚರಿಸಲಾಗುತ್ತೆ. ಅದೇ ರೀತಿ ನೆಕ್ಸ್ಟ್ ಕಾಳಾರಾಮ್ ದೇವಾಲಯ, ಇದು ನಾಸಿಕಲ್ ಬರುತ್ತೆ. ಈ ಕಾಳಾರಾಮ್ ದೇವಾಲಯ ಚಳವಳಿಯನ್ನ BR ಅಂಬೇಡ್ಕರ್ ಅವರು 2 ಮಾರ್ಚ್ 1931ರಂದು ಇದೊಂದು ಸ್ಟಾರ್ಟ್ ಮಾಡ್ತಾರೆ. ಈ ಒಂದು ಪ್ರೊಟೆಸ್ಟ್ ಇದು ದಲಿತರಿಗೆ ದೇವಾಲಯಗಳಲ್ಲಿ ಅವಕಾಶವನ್ನು ಕೊಡಬೇಕು, ಅವರಿಗೆ ಎಂಟ್ರಿಯನ್ನು ಕೊಡಬೇಕು, ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚಳವಳಿಯನ್ನ ಸ್ಟಾರ್ಟ್ ಮಾಡ್ತಾರೆ. ಹಾಗಾಗಿ ಮಹಡ್ ಮತ್ತು ಕಾಳಾರಾಮ್ ದೇವಾಲಯ ಚಳವಳಿಗಳು BR ಅಂಬೇಡ್ಕರ್ ಅವರು ರೂಪಿಸಿದವರು. ಓಕೆ, ಕ್ವಶನ್ ನಂಬರ್ 4, ಹೊಂದಿಸಿ ಬರೆಯಿರಿ. ಇಲ್ಲಿ ABCD 4 ಹೆಸರನ್ನ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ನಾವಿಕಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಯಾವ ಯಾವ ದೇಶದ ನಾವಿಕಗಳು. ಸೊ ಇದನ್ನ ನಾವು ಏನ್ ಮಾಡಬೇಕು, ಹೊಂದಿಸಿಯನ್ನ ಬರೀಬೇಕು. ಆಪ್ಷನ್ ಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕ್ರಿಸ್ಟೋಫರ್ ಕೊಲಂಬಸ್, ಫರ್ಡಿನೆಂಡ್ ಮ್ಯಾಗೆಲ್ಲನ್, ಸ್ಯಾಮ್ಯುಯೆಲ್ ಡಿ ಚಾಂಪ್ಲಿನ್, ಫ್ರಾನ್ಸಿಸ್ ಡ್ರೇಕ್. ಈ ಕಡೆ ಇಟಾಲಿಯನ್ ನಾವಿಕ್, ಪೋರ್ಚುಗೀಸ್ ನಾವಿಕ್, ಫ್ರೆಂಚ್ ನಾವಿಕ್, ಇಂಗ್ಲಿಷ್ ನಾವಿಕ್. ಇದರ ಉತ್ತರ ಆಪ್ಷನ್ ಬಿ. ಕ್ರಿಸ್ಟೋಫರ್ ಕೊಲಂಬಸ್ ಇವರು ಇಟಾಲಿಯನ್ ನಾವಿಕ್, ಫರ್ಡಿನೆಂಡ್ ಮ್ಯಾಗೆಲ್ಲನ್ ಇವರು ಪೋರ್ಚುಗೀಸ್ ನಾವಿಕ್, ಸ್ಯಾಮ್ಯುಯೆಲ್ ಡಿ ಚಾಂಪ್ಲಿನ್ ಇವರು ಫ್ರೆಂಚ್ ನಾವಿಕ್. ಆಪ್ಷನ್ ಡಿ ಅಂದ್ರೆ ಫ್ರಾನ್ಸಿಸ್ ಡ್ರೇಕ್ ಇವರು ಇಂಗ್ಲಿಷ್ ನಾವಿಕ್. ನೆಕ್ಸ್ಟ್ ಕ್ವಶನ್, ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದವರು ಯಾರು? ಆಪ್ಷನ್ ಎ ಬರ್ತೋಲೋಮಿಯೋ ಡಯಾಸ್, ಬಿ ಫ್ರಾನ್ಸಿಸ್ ಡ್ರೇಕ್, ಸಿ ಕ್ರಿಸ್ಟೋಫರ್ ಕೊಲಂಬಸ್, ಡಿ ಯಾರು ಅಲ್ಲ. ಇದರ ಉತ್ತರ ಬರ್ತೋಲೋಮಿಯೋ ಡಯಾಸ್ ಇವರು ಆಫ್ರಿಕಾದ ದಕ್ಷಿಣ ತುದಿಯನ್ನು ಕೇಪ್ ಆಫ್ ಗುಡ್ ಹೋಪ್ ಎಂದು ಕರೆದಿದ್ದಾರೆ. ನೆಕ್ಸ್ಟ್ ಕ್ವಶನ್, ಬ್ರಿಟಿಷರು ಭಾರತ ಬಿಟ್ಟು ಹೋಗುವಾಗ ದೇಶದಲ್ಲಿ ಎಷ್ಟು ಸಂಸ್ಥಾನಗಳಿದ್ವು? ಆಪ್ಷನ್ ಎ 430, ಬಿ 500, ಸಿ 562, ಡಿ 600. ಇದರ ಉತ್ತರ 562. ನೆಕ್ಸ್ಟ್ ಕ್ವಶನ್, ಹಿಜಿರಾ ಎಂಬುದು ಯಾವ ಧರ್ಮಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ಇಸ್ಲಾಂ ಧರ್ಮ, ಆಪ್ಷನ್ ಬಿ ಜೈನ್ ಧರ್ಮ, ಸಿ ಬೌದ್ಧ ಧರ್ಮ, ಡಿ ಕ್ರೈಸ್ತ ಧರ್ಮ. ಈ ಇಸ್ಲಾಂ ಧರ್ಮಕ್ಕೆ ಈ ಒಂದು ಹಿಜಿರಾ ಈ ಒಂದು 622 ಶಕೆಯಲ್ಲಿ ಇದನ್ನ ಸ್ಟಾರ್ಟ್ ಆಯಿತು. ಈ ಒಂದು ಹಿಜಿರಾ ಈ ಮುಸಲ್ಮಾನರು ಈ ಒಂದು ಮೆಕ್ಕಾದಿಂದ ಮದೀನಾಕ್ಕೆ ಏನು ಹೋಗ್ತಾರೆ, ಪ್ರವಾಸವನ್ನ ಕೈಗೊಳ್ತಾರೆ. ಆ ಸಂದರ್ಭದಲ್ಲಿ ಈ ಪ್ರವಾದಿಯರು ಮೆಕ್ಕಾದಿಂದ ಮದೀನಾಕ್ಕೆ ಹೋದ ವರ್ಷದಿಂದ ಈ ಇಸ್ಲಾಂ ಧರ್ಮದಲ್ಲಿ ಮುಸಲ್ಮಾನರ ಒಂದು ಹಿಜಿರಾ ಶಕೆಯನ್ನ ಸ್ಟಾರ್ಟ್ ಆಗುತ್ತೆ. ಆ ಒಂದು ಧರ್ಮ ಯಾವ ಧರ್ಮ ಅಂದ್ರೆ ಇಸ್ಲಾಂ ಧರ್ಮಕ್ಕೆ ಅದು ಸಂಬಂಧವನ್ನ ಪಟ್ಟಿದೆ. ನೆಕ್ಸ್ಟ್ ಕ್ವಶನ್ ನಂಬರ್ 8, ಹೊಂದಿಸಿ ಬರೆಯಿರಿ. ಈ ಕಡೆ ನಾವಿಕರನ್ನ ಕೊಡಲಾಗಿದೆ, ನಾವಿಕರ ಹೆಸರು ಮತ್ತೆ ಅವರ ಹಡಗಿನ ಹೆಸರನ್ನ ಕೊಡಲಾಗಿದೆ. ಅದನ್ನ ಹೊಂದಿಸಿ ಬರೀಬೇಕು. ಆಪ್ಷನ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದಾರೆ. ಮೊದಲದಾಗಿ ಫರ್ಡಿನೆಂಡ್ ಮ್ಯಾಗೆಲ್ಲನ್, ಜಾನ್ ಕಾಬರ್ಟ್, ಸ್ಯಾಮ್ಯುಯೆಲ್ ಡಿ ಚಾಂಪ್ಲಿನ್, ಫ್ರಾನ್ಸಿಸ್ ಡ್ರೇಕ್. ಈ ಕಡೆ ಹಡಗಿನ ಹೆಸರುಗಳು ವಿಕ್ಟೋರಿಯಾ, ಮ್ಯಾಥ್ಯೂ, ಡ್ಯಾಂಡಿ ಡಿಯು, ಗೋಲ್ಡನ್ ಹೈಂಡ್. ಇದರ ಉತ್ತರ ಆಪ್ಷನ್ ಬಿ. ಫರ್ಡಿನೆಂಡ್ ಮ್ಯಾಗೆಲ್ಲನ್ ಇವರು ವಿಕ್ಟೋರಿಯಾ ಹಡಗನ್ನ ಹೊಂದಿದ್ರು, ಅವರ ಹಡಗಿನ ಹೆಸರು ವಿಕ್ಟೋರಿಯಾ. ಜಾನ್ ಕಾಬರ್ಟ್ ಇವರು ಮ್ಯಾಥ್ಯೂ ಹಡಗನ್ನ ಹೊಂದಿದ್ರು. ಸ್ಯಾಮ್ಯುಯೆಲ್ ಡಿ ಚಾಂಪ್ಲಿನ್ ಅವರ ಹಡಗಿನ ಹೆಸರು ಡ್ಯಾಂಡಿ ಡಿಯು. ಆಪ್ಷನ್ ಡಿ. ಫ್ರಾನ್ಸಿಸ್ ಡ್ರೇಕ್ ಇವರ ಒಂದು ಹಡಗಿನ ಹೆಸರು ಗೋಲ್ಡನ್ ಹೈಂಡ್. ನೆಕ್ಸ್ಟ್ ಕ್ವಶನ್, ಎರಡನೇ ತರೈನ್ ಕದನ ನಡೆದ ವರ್ಷ. ಈ ಎರಡನೇ ತರೈನ್ ಕದನ ನಡೆದ ವರ್ಷ ಯಾವುದು ಅಂತೆ? ಆಪ್ಷನ್ ಎ ಕ್ರಿಸ್ತಶಕ 1190, ಆಪ್ಷನ್ ಬಿ ಕ್ರಿಸ್ತಶಕ 1192, ಆಪ್ಷನ್ ಸಿ ಕ್ರಿಸ್ತಶಕ 1195, ಆಪ್ಷನ್ ಡಿ ಯಾವುದು ಅಲ್ಲ. ಇದರ ಉತ್ತರ ಕ್ರಿಸ್ತಶಕ 1192. ಈ ಎರಡನೇ ತರೈನ್ ಯುದ್ಧ ಇದು ಮೊಹಮ್ಮದ್ ಗೋರಿ ಮತ್ತು ರಾಜ್ಪೂತ್ ಆರ್ಮಿಯಾದ ಪೃಥ್ವಿರಾಜ್ ಚೌಹಾಣ್ ಇವರ ಮಧ್ಯ ನಡೆಯುತ್ತದೆ. ಈ ಒಂದು ತರೈನ್ ಕದನ 2 ತರೈನ್ ಕದನ ನಡೀತದೆ. ಒಂದು ಮೊದಲನೇ ತರೈನ್ ಕದನ ನಡೀತದೆ ಮೊದಲು, ನಂತರ ಎರಡನೇ ತರೈನ್ ಕದನ ನಡೀತದೆ. ಮೊದಲನೇ ತರೈನ್ ಕದನದಲ್ಲಿ ಅದನ್ನು ಸಹಿತ ಮೊಹಮ್ಮದ್ ಗೋರಿ ಮತ್ತು ಪೃಥ್ವಿರಾಜ್ ಚೌಹಾಣ್ ನಡೆಯುತ್ತೆ. ಅಲ್ಲಿ ಪೃಥ್ವಿರಾಜ್ ಚೌಹಾಣ್ ಅವರು ವಿಜಯವನ್ನ ಗಳಿಸ್ತಾರೆ. ಮತ್ತೆ ನೆಕ್ಸ್ಟ್ 1192 AD ತರೈನ್ ನಲ್ಲಿ ಮತ್ತೆ ಈ ಒಂದು ಎರಡನೇ ತರೈನ್ ಕದನವನ್ನ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಮೊಹಮ್ಮದ್ ಗೋರಿ ಪೃಥ್ವಿರಾಜ್ ಚೌಹಾಣ್ರನ್ನ ಸೋಲಿಸ್ತಾರೆ, ಅಂದ್ರೆ
ಕೊಂದುಕೊಳ್ಳಲ್ಪಡುತ್ತೆ ಅವರಿಗೆ. ಓಕೆ, ಸೊ ಆ ಒಂದು ಎರಡನೇ ತೆರನ ಕದನ ನಡೆದಿದ್ದು ಕ್ರಿಸ್ತಶಕ 1192ರಲ್ಲಿ. ನೆಕ್ಸ್ಟ್, ಕ್ರಿಸ್ತಶಕ 1030ರಲ್ಲಿ ಗಂಗೈಕೊಂಡ ಚೋಳಪುರಂ ದೇವಾಲಯವನ್ನು ನಿರ್ಮಿಸಿದ ಅರಸ ಯಾರು? ಇದರ ಆಪ್ಷನ್ 1ನೇ ರಾಜರಾಜ ಚೋಳ, ಆಪ್ಷನ್ ಬಿ 1ನೇ ರಾಜೇಂದ್ರ ಚೋಳ, ಆಪ್ಷನ್ ಸಿ 1ನೇ ರಾಜಾಧಿರಾಜ, ಆಪ್ಷನ್ ಡಿ ಯಾರು ಅಲ್ಲ. ಇದರ ಉತ್ತರ ಆಪ್ಷನ್ ಬಿ 1ನೇ ರಾಜೇಂದ್ರ ಚೋಳ. ಇವರು ಕ್ರಿಸ್ತಶಕ 1030ರಲ್ಲಿ ಗಂಗೈಕೊಂಡ ಚೋಳಪುರಂ ದೇವಾಲಯವನ್ನ ನಿರ್ಮಿಸುತ್ತಾರೆ. ನೆಕ್ಸ್ಟ್ ನಾವು ಜಿಯೋಗ್ರಫಿ ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ಮೊದಲನೇ ಕ್ವಶನ್, ಈ ಕೆಳಗಿನ ಯಾವ ಖನಿಜವು ಭೂಮಿಯ ಹೊರಪದರದ ಹೇರಳವಾಗಿ ಕಂಡುಬರುತ್ತದೆ? ಆಪ್ಷನ್ ಎ ಬಾಕ್ಸೈಟ್, ಬಿ ಸಿಲಿಕಾನ್, ಸಿ ಮ್ಯಾಂಗ್ನೀಸ್, ಡಿ ಕಬ್ಬಿಣ. ಇದರ ಉತ್ತರ ಸಿಲಿಕಾನ್. ಸಿಲಿಕಾನ್ ಖನಿಜ ಇದು ಭೂಮಿಯ ಹೊರಪದರದ ಹೇರಳವಾಗಿ ಕಂಡುಬರುವ ಒಂದು ಖನಿಜ. ಓಕೆ, ನೆಕ್ಸ್ಟ್ ಹೊಂದಿಸಿ ಬರೆಯಿರಿ. ಒಂದು ಕಡೆ ಖನಿಜಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಆಪ್ಷನ್ ಎ ಬಿ ಸಿ ಡಿ ಅನ್ನ ಕೊಟ್ಟಿದ್ದಾರೆ. ಇದರ ಉತ್ತರ ಆಪ್ಷನ್ ಬಿ. ಈ ಬಾಕ್ಸೈಟ್ ಖನಿಜ ಒಡಿಶಾ ರಾಜ್ಯಗಳಲ್ಲಿ ಸಿಗುತ್ತೆ. ಅಭ್ರಕ, ಇದು ಇಂಗ್ಲಿಷ್ ನಲ್ಲಿ ಮೈಕಾ ಅಂತಾರೆ, ಇದು ಆಂಧ್ರ ಪ್ರದೇಶದಲ್ಲಿ ದೊರೆಯುತ್ತೆ. ತಾಮ್ರ, ಕಾಪರ್, ಇದು ಮಧ್ಯಪ್ರದೇಶದಲ್ಲಿ ದೊರೆಯುತ್ತೆ. ಸತು, ಇದು ಜಿಂಕ್, ಈ ಒಂದು ಖನಿಜ ರಾಜಸ್ಥಾನದಲ್ಲಿ ದೊರೆಯುತ್ತದೆ. ನೆಕ್ಸ್ಟ್, ಮಹಾಬಲೇಶ್ವರದ ಬಳಿ ಹುಟ್ಟುವ ನದಿ ಯಾವುದು? ಆಪ್ಷನ್ ಎ ಗೋದಾವರಿ, ಬಿ ಕೃಷ್ಣ, ಸಿ ಕಾವೇರಿ, ಡಿ ತಪೋತಿ. ಇದರ ಉತ್ತರ ಆಪ್ಷನ್ ಬಿ ಕೃಷ್ಣ. ಈ ಮಹಾಬಲೇಶ್ವರ ಬಳಿ ಹುಟ್ಟುವ ನದಿ ಕೃಷ್ಣಾ ನದಿ. ಓಕೆ, ಹೊಂದಿಸಿ ಬರೆಯಿರಿ. ಒಂದು ಕಡೆ ಪರಮಾಣು ವಿದ್ಯುತ್ ಸ್ಥಾವರಗಳನ್ನ ಕೊಟ್ಟಿದ್ದಾರೆ, ಇನ್ನೊಂದು ಕಡೆ ಪ್ರಾರಂಭವಾದ ವರ್ಷ. ಮೊದಲನೇದಾಗಿ ತಾರಾಪುರ್, ಇದು ಮಹಾರಾಷ್ಟ್ರದಲ್ಲಿ ಬರುತ್ತೆ. ಇದು ಸ್ಟಾರ್ಟ್ ಆಗಿದ್ದು 1969ರಲ್ಲಿ. ನೆಕ್ಸ್ಟ್ ರಾವತ್ ಭಟ್, ಇದು 1973ರಲ್ಲಿ ಸ್ಟಾರ್ಟ್ ಆಯಿತು. ಇದು ರಾಜಸ್ಥಾನದಲ್ಲಿ ಬರುತ್ತೆ. ಕಲ್ಪಕಂ, ಇದು ಸ್ಟಾರ್ಟ್ ಆಗಿದ್ದು 1984, ಇದು ತಮಿಳುನಾಡಿನಲ್ಲಿ ಬರುತ್ತೆ. ನರೋರಾ, ಇದು 1999ರಲ್ಲಿ ಈ ಒಂದು ಪರಮಾಣು ವಿದ್ಯುತ್ ಸ್ಥಾವರನ ಸ್ಟಾರ್ಟ್ ಆಗಿದೆ, ಅದು ಉತ್ತರ ಪ್ರದೇಶದಲ್ಲಿ ಬರುತ್ತೆ. ಯಾವ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನು ಹೊಂದಿದೆ? ಆಪ್ಷನ್ ಎ ಮಹಾರಾಷ್ಟ್ರ, ಗುಜರಾತ್, ಆಂಧ್ರ ಪ್ರದೇಶ್, ಒಡಿಸ್ಸಾ. 4 ಆಪ್ಷನ್ ಗಳನ್ನ ಕೊಟ್ಟಿದ್ದಾರೆ. ಇದರ ಉತ್ತರ ಗುಜರಾತ್. ಗುಜರಾತ್ ರಾಜ್ಯವು ಅತಿ ಉದ್ದದ ಕರಾವಳಿಯನ್ನ ಹೊಂದಿದೆ. ನೆಕ್ಸ್ಟ್, ಸರೋವರಗಳನ್ನ ಕೊಟ್ಟಿದ್ದಾರೆ ಒಂದು ಕಡೆ, ಇನ್ನೊಂದು ಕಡೆ ರಾಜ್ಯಗಳನ್ನ ಕೊಟ್ಟಿದ್ದಾರೆ. ಈ ಚಿಲ್ಕಾ ಸರೋವರ ಇದು ಒಡಿಸ್ಸಾದಲ್ಲಿ ಬರುತ್ತೆ, ಒಡಿಸ್ಸಾ ರಾಜ್ಯದಲ್ಲಿ. ಕೊಲ್ಲೇರ್ ಸರೋವರ ಇದು ಆಂಧ್ರ ಪ್ರದೇಶದಲ್ಲಿ. ಸಾಂಬರ್ ಸರೋವರ ಇದು ರಾಜಸ್ಥಾನದಲ್ಲಿ. ವೆಮ್ಮಾನದ್ ಸರೋವರ ಇದು ಕೇರಳದಲ್ಲಿ ಬರುತ್ತೆ. ನೆಕ್ಸ್ಟ್ ಕ್ವಶನ್, ಅಣುಶಕ್ತಿ ಸ್ಥಾವರವನ್ನ ನಡೆಸುವ ಮತ್ತು ಹೊಸದಾಗಿ ಪ್ರಾರಂಭಿಸುವ ಜವಾಬ್ದಾರಿ ಇರುವ ಸಂಸ್ಥೆಯಾದ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ NPCIL ನ ಈಗಿನ ಮುಖ್ಯಸ್ಥರು ಯಾರು? ಈ ಅಣು ಶಕ್ತಿ ಸ್ಥಾವರಗಳು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಸ್ ಏನಿದಾವೆ ಅವುವನ್ನ ನಡೆಸುವ ಮತ್ತು ಒಂದು ವೇಳೆ ಹೊಸದಾಗಿ ಸ್ಥಾಪನೆ ಮಾಡಕ್ಕೆ ಏನಾದರೂ ಒಂದು ಪ್ರಾರಂಭ ಮಾಡಬೇಕು ಈ ಒಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಗಳನ್ನ, ಅಂದ್ರೆ ಅದರ ಜವಾಬ್ದಾರಿ ಸಂಪೂರ್ಣವಾಗಿ ಒಂದು ಸಂಸ್ಥೆಯನ್ನ ಒಳಗೊಂಡಿರುತ್ತೆ. ಆ ಸಂಸ್ಥೆ ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಅದರ ಮುಖ್ಯಸ್ಥರು ಯಾರಂತ ಕ್ವಶನ್. ಆಪ್ಷನ್ಗಳು SK ಶರ್ಮಾ, ಬಿ KN ವ್ಯಾಸ್, ಸಿ R ಬ್ಯಾನರ್ಜಿ, ಡಿ ಪ್ರಣಯ್ ವರ್ಮಾ. ಇದರ ಉತ್ತರ SK ಶರ್ಮಾ. ಇವರು ನ್ಯೂಕ್ಲಿಯರ್ ಪವರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್ ನ ಮುಖ್ಯಸ್ಥರು. ನೆಕ್ಸ್ಟ್, ಕರ್ನಾಟಕದ ದೊಡ್ಡ ವಿವಿಧ ಉದ್ದೇಶ ಯೋಜನೆ ಯಾವುದು? ಕರ್ನಾಟಕದ ದೊಡ್ಡ ವಿವಿಧೋದ್ದೇಶ ಯೋಜನೆ ಯಾವುದು? ಆಪ್ಷನ್ ಎ ತುಂಗಭದ್ರಾ, ಬಿ ಕಾಳಿ, ಸಿ ಕೃಷ್ಣಾ ಮೇಲ್ದಂಡೆ, ಡಿ ಶಿವನ ಸಮುದ್ರ. ಉತ್ತರ ಆಪ್ಷನ್ ಸಿ ಕೃಷ್ಣಾ ಮೇಲ್ದಂಡೆ. ನೆಕ್ಸ್ಟ್ ನಾವು ಭಾರತದ ಸಂವಿಧಾನ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಗೆ ಸಂಬಂಧಪಟ್ಟ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಲೆಟ್ ಸ್ಟಾರ್ಟ್. ಮೊದಲನೇ ಕ್ವಶನ್, 172ನೇ ವಿಧಿಯು ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಾಜ್ಯ ಶಾಸನ ಸಭೆಯ ಅವಧಿ, ಬಿ ಲೋಕಸಭೆಯ ಅವಧಿ, ಸಿ ರಾಜ್ಯದ ವಿಧಾನ ಪರಿಷತ್, ಡಿ ಯಾವುದು ಅಲ್ಲ. ಇದರ ಉತ್ತರ ರಾಜ್ಯ ಶಾಸನ ಸಭೆಯ ಅವಧಿ. ಇದು ಈ ಒಂದು ರಾಜ್ಯ ಶಾಸನ ಸಭೆ ಅವಧಿ 172ನೇ ವಿಧಿಯ ಪ್ರಕಾರ ಆ ಒಂದು ವಿಷಯಕ್ಕೆ ಸಂಬಂಧನ ಪಟ್ಟಿದೆ. ಲೋಕಸಭೆಯು ಗರಿಷ್ಠ ಎಷ್ಟು ಅವಧಿಗಳವರೆಗೆ ಅಧಿವೇಶನ ನಡೆಸದೇ ಇರಬಹುದಾಗಿದೆ? ಆಪ್ಷನ್ ಎ 8 ತಿಂಗಳು, ಬಿ 1 ವರ್ಷ, ಸಿ 6 ತಿಂಗಳು,
ಡಿ 1 ವರ್ಷ. ಸೊ ಇದರ ಉತ್ತರ 6 ತಿಂಗಳು. ಕ್ವಶನ್ ನಂಬರ್ 3, ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯದ ರಾಜ್ಯಪಾಲರಿಗೆ ನೀಡಬೇಕಾದ ವೇತನ ಭತ್ಯೆ ವಿವರಗಳು ಸಂವಿಧಾನದ ಯಾವ ಅನುಸೂಚಿಯಲ್ಲಿ ನಮೂದಿಸಲಾಗಿದೆ? ಆಪ್ಷನ್ ಎ 1ನೇ, ಬಿ 2ನೇ, ಸಿ 3ನೇ, ಡಿ 4ನೇ. ಇದರ ಉತ್ತರ ಆಪ್ಷನ್ ಬಿ 2ನೇ. 2ನೇ ಅನುಸೂಚಿಯ ಪ್ರಕಾರ ಭಾರತದ ರಾಷ್ಟ್ರಪತಿ ಮತ್ತು ರಾಜ್ಯದ ರಾಜ್ಯಪಾಲರಿಗೆ ವೇತನ ಭತ್ಯೆ ವಿವರಗಳನ್ನ ನಮೂದಿಸಲಾಗಿದೆ. ಕ್ವಶನ್ ನಂಬರ್ 4, ರಾಜ್ಯ ಮಂತ್ರಿಮಂಡಲ ಸಾಮೂಹಿಕವಾಗಿ ಯಾರಿಗೆ ಜವಾಬ್ದಾರಿಯುತವಾಗಿರುತ್ತಾರೆ? ಆಪ್ಷನ್ ಎ ರಾಜ್ಯ ವಿಧಾನಸಭೆಗೆ, ಬಿ ವಿಧಾನ ಪರಿಷತ್ತಿಗೆ, ಸಿ ರಾಜ್ಯಪಾಲರಿಗೆ, ಡಿ ಯಾವುದು ಅಲ್ಲ. ಇದರ ಉತ್ತರ ರಾಜ್ಯ ವಿಧಾನಸಭೆಗೆ. ಈ ರಾಜ್ಯ ಮಂತ್ರಿಮಂಡಲ ಸಾಮೂಹಿಕವಾಗಿ ರಾಜ್ಯ ವಿಧಾನಸಭೆಗೆ ಜವಾಬ್ದಾರಿಯುತವಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ರಾಜ್ಯದ ವಿಧಾನಸಭೆ ಅಥವಾ ವಿಧಾನ ಪರಿಷತ್ತಿನ ಸದಸ್ಯನಲ್ಲದೆ ವ್ಯಕ್ತಿಯೊಬ್ಬ ಮಂತ್ರಿಯಾಗಿ ಎಷ್ಟು ಕಾಲ ಅಧಿಕಾರದಲ್ಲಿರಬಹುದು? ಆಪ್ಷನ್ ಎ 6 ತಿಂಗಳು, ಆಪ್ಷನ್ ಬಿ 9 ತಿಂಗಳು, ಆಪ್ಷನ್ ಸಿ 1 ವರ್ಷ, ಡಿ ಯಾವುದು ಅಲ್ಲ. ಇದರ ಉತ್ತರ 6 ತಿಂಗಳು. ಈಗ ಒಂದು ವೇಳೆ ಈ ಫಾರ್ ಎಕ್ಸಾಂಪಲ್ ನೀವು ಮನೋಹರ್ ಪಾರಿಕರ್, ಈಗ ಗೋವಾದ ಮುಖ್ಯಮಂತ್ರಿ ಆಗಿರುವ ಮನೋಹರ್ ಪಾರಿಕರ್ ಅವರು ಮೊದಲು ಅವರು ರಕ್ಷಣಾ ಸಚಿವರಾಗಿದ್ರು, ಕೇಂದ್ರ ರಕ್ಷಣಾ ಸಚಿವರಾಗಿದ್ರು. ಆ ಕೇಂದ್ರ ರಕ್ಷಣಾ ಸಚಿವ ಆಗ್ಬೇಕಾದ್ರೆ ಅವರು ಮಂತ್ರಿ ಆಗಿರಲಿಲ್ಲ. ಹಾಗಾಗಿ ಅವರು ರಕ್ಷಣಾ ಸಚಿವ ಆದ ಕೂಡಲೇ ಅವರಿಗೆ 6 ತಿಂಗಳಲ್ಲಿ ಅವರು ರಾಜ್ಯಸಭಾದ ಮಂತ್ರಿಯಾಗಿ ಮತ್ತೆ ಅದು ಈ ಒಂದು ರಕ್ಷಣಾ ಸಚಿವ ಕೇಂದ್ರ ರಕ್ಷಣಾ ಸಚಿವ ಒಂದು ಕಾರ್ಯವನ್ನ ಮುಂದುವರಿಸ್ತಾರೆ. ಆದ್ರೆ ಏನು ಇದರ ಅರ್ಥ ಅಂದ್ರೆ, ಒಂದು ವೇಳೆ ಅವರು ವಿಧಾನಸಭಾ ಮತ್ತು ವಿಧಾನ ಪರಿಷತ್ತಿನ ಸದಸ್ಯ ಒಂದ್ ವೇಳೆ ಇರಲಿಲ್ಲ, ಅಂತ ವ್ಯಕ್ತಿ ಮಂತ್ರಿಯಾಗಿಗೋಸ್ಕರ ಅವರು 6 ತಿಂಗಳೊಳಗೆ ಮಂತ್ರಿಯನ್ನ ಆಗಬೇಕು. ಅವರಿಗೆ ಒಂದು ಕಾಲ ಅಧಿಕಾರ ಅವಧಿ ಇದೆ, ಒಂದು 6 ತಿಂಗಳು. ಓಕೆ. ಭಾರತದ ಲೋಕಸಭೆಯ ಪ್ರಥಮ ಸಭಾಪತಿ ಯಾರು? ಆಪ್ಷನ್ ಎ ಜಿ.ವಿ. ಮಾವಳಂಕರ್, ಬಿ ಸರ್ದಾರ್ ಹುಕುಂ ಸಿಂಗ್, ಸಿ ಬಲರಾಮ್ ಭಗತ್, ಡಿ ಕೆ ಸದಾನಂದ ಹೆಗ್ಡೆ. ಇದರ ಆನ್ಸರು ಜಿ.ವಿ. ಮಾವಳಂಕರ್. ಇವರು ಭಾರತದ ಲೋಕಸಭೆಯ ಪ್ರಥಮ ಸಭಾಪತಿ. ಯಾರು? ಜಿ.ವಿ. ಮಾವಳಂಕರ್. ಓಕೆ. ನೆಕ್ಸ್ಟ್, ಒಂದು ರಾಜ್ಯದ ಮೇಲೆ ಹೇರಿರುವ ರಾಷ್ಟ್ರಪತಿ ಆಡಳಿತವನ್ನು ಸಂಸತ್ತಿನ ಅಂಗೀಕಾರದ ಮೇಲೆ ಗರಿಷ್ಠ ಎಷ್ಟು ವರ್ಷಗಳ ಕಾಲ ಮುಂದುವರಿಸಬಹುದು? ಇದರ ಆಪ್ಷನ್ಸ್ ಗಳನ್ನು ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡೋಣ. ನೋಡಿ, ಆಪ್ಷನ್ ಎ 2 ವರ್ಷ, ಬಿ 2.5 ವರ್ಷ, ಸಿ 3 ವರ್ಷ, ಡಿ 4 ವರ್ಷ. ಉತ್ತರ 3 ವರ್ಷ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ ಯಾವ ವಿಧಿ ಅನ್ವಯ ಸಂವಿಧಾನವನ್ನ ತಿದ್ದುಪಡಿ ಮಾಡಬಹುದು? ಆಪ್ಷನ್ ಎ 356ನೇ, ಆಪ್ಷನ್ ಬಿ 368ನೇ, ಸಿ 360ನೇ, ಡಿ 352ನೇ. ಇದರ ಉತ್ತರ 362ನೇ. ಈ 362ನೇ ವಿಧಿಯ ಪ್ರಕಾರ ಸಂವಿಧಾನವನ್ನ ನಾವು ತಿದ್ದುಪಡಿಯನ್ನ ಮಾಡಬಹುದು. ನೆಕ್ಸ್ಟ್ ಕ್ವಶನ್, ಸಂವಿಧಾನವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಯಾರಿಗಿದೆ? ಆಪ್ಷನ್ ಎ ಲೋಕಸಭೆಗೆ, ಬಿ ರಾಜ್ಯಸಭೆಗೆ, ಸಿ ಸಂಸತ್ತಿನ ಉಭಯ ಸದನಗಳಿಗೆ, ಡಿ ಸುಪ್ರೀಂ ಕೋರ್ಟಿಗೆ. ಇದರ ಉತ್ತರ ಸಂಸತ್ತಿನ ಉಭಯ ಸದನಗಳಿಗೆ, ಅಂದ್ರೆ ಲೋಕಸಭೆ ಮತ್ತು ರಾಜ್ಯಸಭೆಗೆ. ಓಕೆ. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 42ನೇ ತಿದ್ದುಪಡಿಯಲ್ಲಿ ಲೋಕಸಭೆಯ ಅವಧಿಯನ್ನು 6 ವರ್ಷಗಳಿಗೆ ಹೆಚ್ಚಿಸಲಾಗಿತ್ತು. ಅದನ್ನು ಯಾವ ತಿದ್ದುಪಡಿ ಮೂಲಕ ಪುನಃ 5 ವರ್ಷಗಳಿಗೆ ತಗ್ಗಿಸಲಾಯಿತು? ಆಪ್ಷನ್ ಎ 30ನೇ, ಆಪ್ಷನ್ ಬಿ 44ನೇ, ಆಪ್ಷನ್ ಸಿ 46ನೇ, ಆಪ್ಷನ್ ಡಿ 43ನೇ. ಈ ಲೋಕಸಭೆಯ ಅವಧಿಯನ್ನ ಸಂವಿಧಾನದ 42ನೇ ತಿದ್ದುಪಡಿಯ ಮೂಲಕ 6 ವರ್ಷಗಳಿಗೆ ಹೆಚ್ಚಿಸಲಾಗಿತ್ತು. ನೆಕ್ಸ್ಟ್ ಮುಂದೆ ಆಪ್ಷನ್ ಬಿ 44ನೇ ಒಂದು ತಿದ್ದುಪಡಿಯಲ್ಲಿ, ಅಂದ್ರೆ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಪುನಃ 5 ವರ್ಷಗಳಿಗೆ ಆ ಲೋಕಸಭೆಯ ಅವಧಿಯನ್ನ ತಗ್ಗಿಸಲಾಯಿತು. ನೆಕ್ಸ್ಟ್ ಕ್ವಶನ್, ಸಂವಿಧಾನದ 83ನೇ ವಿಧಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಆಪ್ಷನ್ ಎ ರಾಜ್ಯಸಭೆಯ ಅವಧಿ, ಬಿ ಲೋಕಸಭೆಯ ಅವಧಿ, ಸಿ ರಾಜ್ಯದ ವಿಧಾನ ಪರಿಷತ್, ಡಿ ಯಾವುದು ಅಲ್ಲ. ಇದರ ಉತ್ತರ ಲೋಕಸಭೆಯ ಅವಧಿ. ಸಂವಿಧಾನದ 83ನೇ ವಿಧಿ ಲೋಕಸಭೆಯ ವಿಷಯಕ್ಕೆ ಸಂಬಂಧಿಸಿದೆ. ನೆಕ್ಸ್ಟ್ ಕ್ವಶನ್, ದಂಡು ಪ್ರದೇಶದ ಆಡಳಿತ ಯಾರ ನಿಯಂತ್ರಣದಲ್ಲಿರುತ್ತದೆ? ದಂಡು ಪ್ರದೇಶ ಕಂಟೋನ್ಮೆಂಟ್ ಬೋರ್ಡ್, ಈ ಆಡಳಿತ ಯಾರ ನಿಯಂತ್ರಣದಲ್ಲಿರುತ್ತೆ? ಆಪ್ಷನ್ ಎ ಮುನ್ಸಿಪಾಲಿಟಿ, ಬಿ ರಾಜ್ಯ ಸರ್ಕಾರ, ಸಿ ರಕ್ಷಣಾ ಸಚಿವ, ಡಿ ಜಿಲ್ಲಾಡಳಿತ. ಇದರ ಉತ್ತರ ರಕ್ಷಣಾ ಸಚಿವ. ನಮ್ಮ ಕೇಂದ್ರದ ರಕ್ಷಣಾ ಸಚಿವರು ಈಗ ಅರುಣ್ ಜೇಟ್ಲಿ ಅವರು ವಹಿಸಿಕೊಂಡಿದ್ದಾರೆ. ಇದಕ್ಕಿಂತ ಮುಂಚೆ ಮನೋಹರ್ ಪಾರಿಕರ್ ಅವರಿದ್ರು. ಈ ಮನೋಹರ್ ಪಾರಿಕರ್ ಅವರು ರಾಜೀನಾಮೆಯನ್ನು ಕೊಟ್ಟು ಅವರು ಈ ಗೋವಾದ ಮುಖ್ಯಮಂತ್ರಿಯನ್ನಾಗಿದ್ದಾರೆ. ಹಾಗಾಗಿ ಆ ಒಂದು ಸಂದರ್ಭದಲ್ಲಿ
ರಕ್ಷಣಾ ಸಚಿವರಾಗಿ ಅರುಣ್ ಜೇಟ್ಲಿ ಅವರು ನೇಮಕವಾಗಿದ್ದಾರೆ. ಹಾಗಾಗಿ ಈ ಒಂದು ದಂಡು ಪ್ರದೇಶದ ಆಡಳಿತವನ್ನ ಈ ರಕ್ಷಣಾ ಸಚಿವ ನಿಯಂತ್ರಣದಲ್ಲಿ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಒಂದು ವೇಳೆ ವಿಡಿಯೋ ಲೈಕ್ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಆಗೋಗೋಸ್ಕರ ನೀವು ಯೂಟ್ಯೂಬ್ ವೆಬ್ಸೈಟ್ಗೆ ಹೋಗಿ KPSC ಟ್ಯೂಟರ್ ಅಂತ ಈ ಒಂದು ಸರ್ಚ್ ಬಾಕ್ಸ್ ನಲ್ಲಿ ಕೊಟ್ಟಾಗ ಈ ಒಂದು ಚಾನೆಲ್ ನ ಓಪನ್ ಆಗುತ್ತೆ. ಇಲ್ಲಿ ಈ ಒಂದು ಪೇಜ್ ಅನ್ನು ಓಪನ್ ಆಗುತ್ತೆ. ಇದರ ರೈಟ್ ಸೈಡ್ಸ್ ಅಲ್ಲಿ ಸಬ್ಸ್ಕ್ರೈಬರ್ ಅಂತ ಇದೆ. ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಚಾನೆಲ್ ನ ಸಬ್ಸ್ಕ್ರೈಬರ್ ಆಗಿರ್ತೀರಾ. ಮತ್ತೆ ಇದರ ಅಡ್ವಾಂಟೇಜ್ ಅಂದ್ರೆ ನಾನು ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ಗೋಸ್ಕರ ಅಲ್ಲಿ ಈ ಒಂದು ಸಬ್ಸ್ಕ್ರೈಬ್ ಆದಾಗ ನಿಮಗೆ ಅಲ್ಲಿ ಒಂದು ಆಪ್ಷನ್ ಇದೆ, ಆ ನೋಟಿಫಿಕೇಶನ್ ಒಂದು ಬೆಲ್ ಅಂತ ಇದೆ, ಆ ಒಂದ್ರ ಬಗ್ಗೆ ಕ್ಲಿಕ್ ಮಾಡಿದಾಗ ನೀವು ನೋಟಿಫಿಕೇಶನ್ ಎನೇಬಲ್ ಆಗಿರುತ್ತೆ. ಯಾವುದೇ ಒಂದು ನಾನು ಹೊಸ ವಿಡಿಯೋ ಹಾಕಿದಾಗ ನಿಮಗೆ ಇಮಿಡಿಯೇಟ್ ಆಗಿ ನಿಮಗೆ ನೋಟಿಫಿಕೇಶನ್ ಅನ್ನ ಬರುತ್ತೆ. ಹಾಗಾಗಿ ನೀವು ವಿಡಿಯೋಗಳನ್ನ ನೋಡಬಹುದು. ಮತ್ತೆ ಈ ಒಂದು ಸಬ್ಸ್ಕ್ರೈಬರ್ ಆಗೋಗೋಸ್ಕರ ಯಾವುದೇ ಒಂದು ಚಾರ್ಜ್ ಇಲ್ಲ. ತುಂಬಾ ಜನಗಳಿಗೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಏನಂದ್ರೆ ಸಬ್ಸ್ಕ್ರೈಬ್ ಆಗೋದ್ರಿಂದ ದುಡ್ಡು ಚಾರ್ಜ್ ಮಾಡಲಾಗುತ್ತೆ ಅಂತ. ಇಲ್ಲ, ಅದಕ್ಕೆ ಯಾವುದೇ ಒಂದು ದುಡ್ಡಿಲ್ಲ. ಸಬ್ಸ್ಕ್ರೈಬರ್ ಆಗೋಗೋಸ್ಕರ ಫ್ರೀ ಇದೆ. ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ. ಥ್ಯಾಂಕ್ ಯು ಸೋ ಮಚ್.